ನಟ ಸೈಫ್ ಅಲಿ ಖಾನ್ಗೆ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಇನ್ನು 2-3 ದಿನಗಳಲ್ಲಿ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಆಟೋದಲ್ಲಿ ಆಸ್ಪತ್ರೆಗೆ ಕರೆದೊಯ್ದ ಚಾಲಕನ ಹೇಳಿಕೆಯನ್ನು ಪೊಲೀಸರು ಪಡೆದಿದ್ದಾರೆ. ರಕ್ತದ ಮಡುವಿನಲ್ಲಿದ್ದ ವ್ಯಕ್ತಿ ಆಟೋ ಹತ್ತಿ ಲೀಲಾವತಿ ಆಸ್ಪತ್ರೆಗೆ ಕೇಳಿದ್ರು. ಆಸ್ಪತ್ರೆ ತಲುಪುತ್ತಿದ್ದಂತೆ ಇಳಿದು ಹೋದ್ರು. ನಾನು ಬಾಡಿಗೆಯೂ ಪಡೆಯಲಿಲ್ಲ. ಆಸ್ಪತ್ರೆ ಪ್ರವೇಶ ಮಾಡ್ತಿದ್ದಂತೆ ನಾನು ಸೈಫ್ ಅಲಿ ಖಾನ್ ಸ್ಟ್ರೆಚರ್ ತನ್ನಿ ಎಂದು ಕೂಗಿದ್ರು. ಆಗ್ಲೇ ಅವರು ಸೈಫ್ ಅಲಿ ಖಾನ್ ಎಂದು ತಿಳಿಯಿತು ಎಂದು ಆಟೋ ಚಾಲಕ ಹೇಳಿದ್ದಾನೆ. ಈ ಮಧ್ಯೆ ಪತಿ ಸೈಫ್ ಮೇಲಿನ ದಾಳಿಯ ಬಗ್ಗೆ ಪತ್ನಿ ಕರೀನಾ ಕಪೂರ್ ರಿಂದ ಪೊಲೀಸರು ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ. ಹಾಗಾದ್ರೆ ಕರೀನಾ ಏನೆಲ್ಲ ಹೇಳಿಕೆಯನ್ನ ನೀಡಿದ್ದಾರೆ? ಆಗಂತುಕ ಮೊದಲು ಕಿರಿಮಗ ಜಹಾಂಗೀರ್ ಕೋಣೆಯಲ್ಲಿ ಕಾಣಿಸಿಕೊಂಡ, ಅವತ್ತು ನೈಟು ಏನೆಲ್ಲ ಆಯಿತು ಅನ್ನುವಂಥದ್ದನ್ನ ಹೇಳಿಕೆ ದಾಖಲಿಸಿಕೊಂಡಿದ್ದು, ನಮ್ಮ ಮನೆ ಕೆಲಸದಾಕೆ ನೋಡಿ ತಕ್ಷಣ ಕಿರುಚಿಕೊಂಡಳು ಅಂತ ಕರೀನಾ ಹೇಳಿಕೆಯನ್ನ ದಾಖಲಿಸಿದ್ದು, ಗದ್ದಲದ ಶಬ್ದ ಕೇಳಿ ಸೈಫ್ ಎಚ್ಚರಗೊಂಡ್ರು. ಅಂದ್ರೆ ಜಗಳ ಆಗ್ತಿದ್ದಂತಹ ಶಬ್ದ ಕೇಳಿ ಸೈಫ್ ಎಚ್ಚರಗೊಂಡ್ರು. ಮನೆ ಕೆಲಸದಾಕೆಯನ್ನ ರಕ್ಷಿಸಲು ಸೈಫ್ ಅಲಿ ಖಾನ್ ಮುಂದಾದ್ರು. ತದನಂತರ ಆಗಂತುಕ ಜಹಾಂಗೀರ್ ದಾಳಿಗೆ ಯತ್ನಿಸಿದ ಅಂತ ಕರೀನಾ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಇದಕ್ಕೆ ನನ್ನ ಪತಿ ಸೈಫ್ ಅವಕಾಶವನ್ನ ಕೊಡ್ಲಿಲ್ಲ. ಮಕ್ಕಳಾದ ತೈಮೂರ್, ಜಹಾಂಗೀರ್ ಕೊಠಡಿಯನ್ನ ದಾಳಿಕೋರ ತಲುಪದಂತೆ ತಡೆದ್ರು. ಅಂದ್ರೆ ಮಕ್ಕಳ ಕೋಣೆಗೆ ಆತ ಎಂಟ್ರಿ ಕೊಡೋಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಸೈಫ್ ತಡೆದಿದ್ರು. ಇದರಿಂದ ಆತ ಸೈಫ್ ಮೇಲೆ ದಾಳಿ ಮಾಡಿದ. ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಮೇಲೆ ಆತ ದಾಳಿ ಮಾಡಿದ್ದು, ಗಲಾಟೆ ವೇಳೆ ಆಗಂತುಕ ಆಕ್ರಮಣಕಾರಿಯಾಗಿ ವರ್ತಿಸ್ತಿದ್ದ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಸೈಫ್ ಮೇಲೆ ಮತ್ತೆ ದಾಳಿ ಮಾಡಿದ್ದ. ಒಟ್ಟು 6 ಬಾರಿ ಚಾಕುವನ್ನ ಎರಿದಿದ್ದಾನೆ ಈತ. ಸೈಫ್ ಪ್ರತಿರೋಧಿಸುತ್ತಲೇ ಇದ್ರು. ಆದ್ರೂ ಕೂಡ ಆತ ಮತ್ತೆ ದಾಳಿ ಮಾಡುತ್ತಲೇ ಇದ್ದ. ದಾಳಿ ಬಳಿಕ ಕ್ಷಣ ಮಾತ್ರದಲ್ಲಿ ಆತ ಸ್ಥಳದಿಂದ ಓಡಿ ಹೋದ ಅಂತ ಹೇಳಿಕೆಯನ್ನ ಕರೀನಾ ನೀಡಿದ್ದಾರೆ ಪೊಲೀಸರ ಮುಂದೆ. ಬಹಿರಂಗವಾಗಿಯೇ ಆಭರಣಗಳನ್ನ ಇಟ್ಟಿದ್ರೂ ಕೂಡ ಆತ ಮುಟ್ಟಿರಲಿಲ್ಲ. ಬೆಲೆ ಬಾಳುವ ವಸ್ತುಗಳು, ಆಭರಣಗಳು ಇದ್ರೂ ಕೂಡ ಆತ ಅದನ್ನ ಮುಟ್ಟಲಿಲ್ಲ. ಆತನನ್ನ ಬೆನ್ನಟ್ಟುವುದಕ್ಕಿಂತ ಸೈಫ್ಗೆ ಆಸ್ಪತ್ರೆಗೆ ಸೇರಿಸುವುದು ಮೊದಲ ಆದ್ಯತೆಯಾಗಿತ್ತು. ಅವರಿಗೆ ಚಿಕಿತ್ಸೆಯನ್ನ ನೀಡಿಸುವುದು ಮೊದಲು ಮುಖ್ಯವಾಗಿತ್ತು. ಹಾಗಾಗಿ ತಕ್ಷಣವೇ ಸೈಫ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದೆವು ಅಂತ ಪೊಲೀಸರ ತನಿಖೆ ವೇಳೆ ಕರೀನಾ ಹೇಳಿಕೆಯನ್ನ ನೀಡಿದ್ದು, ಘಟನೆಯಿಂದ ನಾನು ಆತಂಕಕ್ಕೆ ಒಳಗಾಗಿದ್ದೆ ಅಂತಾನೂ ಕೂಡ ಪೊಲೀಸರ ಮುಂದೆ ಕರೀನಾ ಹೇಳಿದ್ದಾರೆ. ನನ್ನ ಅಕ್ಕ ಕರಿಷ್ಮಾ ಮನೆಗೆ ಕರೆದೊಯ್ದ್ರು. ತದನಂತರ ನನ್ನ ಅಕ್ಕ ಕರಿಷ್ಮಾ ನನ್ನನ್ನ ಮನೆಗೆ ಕರೆದೊಯ್ದ್ರು ಅಂತ ಹೇಳಿಕೆಯನ್ನ ಕರೀನಾ ನೀಡಿದ್ದಾರೆ.